ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಯುವತಿಯರು ತೊಂದರೆಗೆ ಸಿಲುಕಿದರೆ ಹಿಂದೂ ಯುವತಿಯರ ರಕ್ಷಣೆಗಾಗಿ ಶ್ರೀರಾಮ ಸೇನೆಯಿಂದ ಸಹಾಯವಾಣಿ ಬಿಡುಗಡೆಯಾಗಿದೆ ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಜಿ ಕುಲಕರ್ಣಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಶ್ರೀರಾಮ ಸೇನೆ ಲವ್ ಜಿಹಾದ್ ಬಗ್ಗೆ ಹೋರಾಟ ಮಾಡುತ್ತಾ ಬಂದಿದೆ. 2008ರಲ್ಲಿ ಲವ್ ಜಿಹಾದ್ಗೆ ಸಂಬಂಧಪಟ್ಟ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿತ್ತು. ಆ ವೇಳೆ ಕೆಲವರು ಲವ್ ಜಿಹಾದ್ ಸುಳ್ಳು, ಇದು ಹಿಂದೂ ಸಂಘಟನೆಗಳು ಸೃಷ್ಟಿಸಿದೆ ಎಂದು ಹೇಳಿದ್ದರು. ಕಳೆದ 20 ವರ್ಷಗಳಿಂದ ಲವ್ ಜಿಹಾದ್ ಬಗ್ಗೆ ಜಾಗೃತಿ ಮಾಡುತ್ತಾ ಬಂದಿದ್ದೇವೆ. ಇದೀಗ 9090443444 ಸಹಾಯವಾಣಿ ಬಿಡುಗಡೆ ಮಾಡಿದ್ದು, ಇದರ ಮೂಲಕ ಹಿಂದೂ ಯುವತಿಯರು ಹಾಗೂ ಅವರ ಕುಟುಂಬಕ್ಕೆ ಅರಿವು ಮೂಡಿಸುವ ಉದ್ದೇಶ ನಮ್ಮದು ಎಂದರು. ಈ ಸಹಾಯವಾಣಿ 24x7 ಕಾರ್ಯನಿರ್ವಹಣೆ ಮಾಡಲಿದೆ. ರಾಜ್ಯದ ಯಾವುದೇ ಮೂಲೆಯಿಂದಲೂ ಕರೆ ಬಂದರೆ ಸ್ವೀಕರಿಸಲಾಗುವುದು. ಕೂಡಲೇ ಆಯಾ ಜಿಲ್ಲಾ ಟೀಮ್ ಕಾರ್ಯಪ್ರವೃತ್ತವಾಗಿ ನೆರವು ನೀಡಲಾಗುವುದು ಎಂದರು. ಲವ್ ಜಿಹಾದ್ನಲ್ಲಿ ತೊಂದರೆಗೊಳಗಾದಂಥ, ಟ್ರ್ಯಾಪ್ ಆದಂಥ, ಹಿಂಸೆಯನ್ನು ಅನುಭವಿಸ್ತಾ ಇರುವಂಥ ಹಿಂದೂ ಯುವತಿಯರ ಸಲುವಾಗಿ ಇಡೀ ರಾಜ್ಯಾದ್ಯಂತ ಹೆಲ್ಪ್ಲೈನ್ ಸಹಾಯವಾಣಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ 24x7 ಯಾವಾಗಲೇ ನಮ್ಮ ಹಿಂದೂ ಯುವತಿಯರಿಗೆ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ ತೊಂದರೆ ಆದರೆ ಮುಕ್ತವಾಗಿ ನಮ್ಮ ಜೋಡಿ ಹಂಚ್ಕೊಳ್ಳಿ. ನಿಮ್ಮ ಮಾಹಿತಿಯನ್ನು ಗುಪ್ತವಾಗಿಡ್ತೀವಿ. ನಿಮ್ಮ ಮುಂದಿನ ಭವಿಷ್ಯ ಸಲುವಾಗಿ ಸಂಪೂರ್ಣ ನಾವು ಜವಾಬ್ದಾರಿಯನ್ನು ತಗೊಳ್ತೀವಿ. ಈ ಲವ್ ಜಿಹಾದನ್ನು ನಾವು ಸಂಪೂರ್ಣವಾಗಿ ಮಟ್ಟ ಹಾಕಬೇಕಾಗಿದೆ. ಇದರ ಜೊತೆಗೆ ಇಸ್ಲಾಮಿಕ್ ಪುಡ್ರಿಗೂ ಹೇಳ್ತಾ ಇದ್ದೀನಿ, ಮುಸಲ್ಮಾನ್ ಯುವಕರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಹುಡುಗರನ್ನ ಹದ್ಬಸ್ದಲ್ಲಿಡ್ರಿ. ಈ ರೀತಿ ಇನ್ನೇನಾದರೂ ಈ ಲವ್ ಜಿಹಾದ್ ಮಾಡಿ ನಮ್ಮ ಹಿಂದೂ ಹುಡುಗಿಯರ ತಂಟೆಗೆ ಬಂದರೆ, ನೇಹಾನಂಗ ಕೊಲೆ ಮಾಡಿದರೆ ಇನ್ನು ನಾವು ಸಹಿಸ್ಕೊಂಡು ಸುಮ್ಮನೆ ಇರೋದಿಲ್ಲ. ನೀವು ಅಕಸ್ಮಾತ್ ನಮ್ಮ ಹುಡುಗಿಯನ್ನು ಟಚ್ ಮಾಡಿದರೆ ನಾವು ವಾಪಸ್ ನಿಮ್ಮ ಮನೆಗೆ ನುಗ್ತೀವಿ. ರಾಜ್ಯಾದ್ಯಂತ ಚರ್ಚೆಗೊಳಗಾಗಿದೆ ಈ ಚನ್ನಗಿರಿಯ ಒಂದು ಇಶ್ಯೂ. ನೇಹಾ ಹಿರೇಮಠ್ ಅವ್ರದ್ದು ಹತ್ಯೆ ಆದ ಅದೇ ಜಾಗದಲ್ಲಿ ನಮ್ಮ ಹಿಂದೂ ಹುಡುಗ ಏನಾರ ಇದ್ದು ಒಬ್ಬ ಮುಸ್ಲಿಂ ಹುಡುಗಿಗೆ ಏನಾರ ಹತ್ಯೆ ಮಾಡಿದರೆ ರಾಜ್ಯ ಏನಾಗಿರುತ್ತೆ ಅಂತೇಳಿ ನೀವೊಂದು ಯೋಚನೆ ಮಾಡಿ. ಎರಡನೇದು, ಈಗ 2 ದಿನದ ಕೆಳಗೆ ಮಂಗಳೂರಿನಲ್ಲಿ ನಡು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ. ಮೂರನೇದು, ಬೇಲೂರಲ್ಲಿ ಅಭಿಲಾಷ್ ಅನ್ನೋ ಹುಡುಗನ ಮನೆಯಲ್ಲಿ 70ರಿಂದ 80 ಜನ ಮುಸ್ಲಿಂ ಕಿಡಿಗೇಡಿಗಳು ಲಾಂಗು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ. ಇದೇ ರೀತಿ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ 2 ದಿನ ಪ್ರಕರಣದ ಹಿಂದೆ ಆದಿಲ್ ಎಂಬ ಒಬ್ಬ ಓಸಿ ಆ ಹುಡುಗನಿಗೆ ವಿಚಾರಣೆಗೆ ಕರೆಸಬೇಕು ಅಂತೇಳಿ ಸ್ಟೇಷನಿಗೆ ಕರೆಸಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವನಿಗೆ ಹೃದಯಾಘಾತ ಆಗಿ ಮೃತಪಟ್ಟಿದ್ದಾನೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕದ ಪೊಲೀಸು ದಕ್ಷ ಅಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಯಾವುದೇ ರೀತಿ ಅವರು ಕೇರ್ ಮಾಡದೆ 500ರಿಂದ 1000 ಜನ ಸ್ಟೇಷನಿಗೆ ನುಗ್ಗಿ ಅಲ್ಲಿರ್ತಕ್ಕಂಥ ಪೊಲೀಸ್ಗಳಿಗೆಲ್ಲ ಹಲ್ಲೆ ಮಾಡಿ, ಧ್ವಂಸ ಮಾಡಿ, ಪಿಟ್ಟೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ, ಜೀಪ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಈ ರೀತಿ ಮಾಡಿ ಅಲ್ಲಿರ್ತಕ್ಕಂಥ ದಕ್ಷ ಅಧಿಕಾರಿ DYSP ಪ್ರಶಾಂತ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ, PI ನಿರಂಜನ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದೀರಿ? ಅವ್ರದ್ದು ಏನು ತಪ್ಪಿದೆ?